ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣಃ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ ಅಂತ ನಿನ್ನೆ ನೋಡಿದ್ವಿ. ಇಲ್ಲಿ ನಿತ್ಯತೃಪ್ತೋ ನಿರಾಶ್ರಯ ಅಂದ್ರೆ ನಿತ್ಯವೂ ತೃಪ್ತನಾಗಿರುವವನು. ನಾವು ಪ್ರಾಪಂಚಿಕ ಆಸೆಗಳ ಹಿಂದೆ ಬಿದ್ದರೆ ತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ, ಆಸೆಗಳಿಗೆ ಕೊನೆಯೇ ಇಲ್ಲ ಅಂತ ನಿನ್ನೆ ಮಾತಾಡ್ತಾ ಇದ್ವಿ. ಹಾಗೆ ಯಯಾತಿ ಅಂತ ಒಂದು ವಿಷಯ ಕೂಡ ನಾವು ಜ್ಞಾಪಿಸ್ಕೊಳ್ವಿ. ಅದೊಂಚೂರು ದೊಡ್ಡದ್ ಮಾಡಿ, ಆ ಯಯಾತಿದೊಂದೇ ಒಂಚೂರು ದೊಡ್ಡದ್ ಮಾಡಿ. ಅದು ಜಾಸ್ತಿ ಇದೆ, ಚಿಕ್ಕದಾಗಿ ಹಾಕಿದ್ದೀನಿ. ಅದೇ ಪರವಾಗಿಲ್ಲ. ಅದೊಂದ್ ಸ್ವಲ್ಪ ದೊಡ್ಡದ್ ಮಾಡಿ, ಮೇಲೆ ಶ್ಲೋಕ ಬೇಕಾದ್ರೆ ಮೇಲಕ್ ಮಾಡ್ಬಿಡಿ. ಅದೊಂದು ದೊಡ್ಡದು ಮಾಡಿ. ಶ್ಲೋಕ ಹೇಗೂ ಬಂದಿದೆ, ನಮಗೆ ತಗೊಂಡಿದ್ದೀನಿ, ಕಳಿಸ್ಕೊಡ್ತೀನಿ ನಾನು. ಆಯ್ತು, ಆ ರೀತಿ ಇಲ್ಲ ಆಗ್ತಾ ಇಲ್ಲ. ಆಯ್ತು. ಇವರು ನಹುಷನ ಮಗ ಯಯಾತಿ. ನಹುಷ ಅಂತ ಒಬ್ಬ ರಾಜ ಇರ್ತಾನೆ, ದೈತ್ಯ, ಇವನು ದಾನವ ರಾಜ. ಅವನ ಮಗ ಯಯಾತಿ. ಅವನು ಶುಕ್ರಾಚಾರ್ಯ ಇದ್ದಾರಲ್ಲ, ಇವರು ದಾನವರ ರಾಕ್ಷಸರ ಗುರುಗಳವರು ಶುಕ್ರಾಚಾರ್ಯರು. ಅವರ ಮಗಳು ದೇವಯಾನಿ ಅಂತ ಇರ್ತಾಳೆ. ಅಮ್ಮ ದೊಡ್ಡದ್ ಮಾಡ್ಕೊಂಡು ಬರ್ತಾ ಇದೆ, ಕ್ಲೀನ್ ಆಗಿ ದೊಡ್ಡದ್ ಬರ್ತಾ ಇದೆ. ಬರ್ತಾ ಇದೆಯಾ? ಬರ್ತಾ ಇದೆ ಯಯಾತಿ. ಓಕೆ. ದೇವಯಾನಿ ಏನ್ ಮಾಡ್ತಾಳೆ, ಇಷ್ಟಪಟ್ಟು ಯಯಾತಿಯನ್ನ ಮದುವೆ ಆಗ್ತಾಳೆ. ಆದ್ರೆ ಕಾರಣಾಂತರದಿಂದ ಈ ಶುಕ್ರಾಚಾರ್ಯರು ಏನ್ ಮಾಡ್ತಾರೆ, ಯಯಾತಿ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಯೌವನದಲ್ಲಿರುವಾಗ್ಲೇನೆ ಒಂದು ಶಾಪವನ್ನ ಕೊಟ್ಬಿಡ್ತಾರೆ. ಕಾರಣ ಏನು ಅಂದ್ರೆ, ದೇವಯಾನಿಗೆ ಒಬ್ಬ ಫ್ರೆಂಡ್ ಇರ್ತಾಳೆ ಶರ್ಮಿಷ್ಠೆ ಅಂತ. ಅವಳು ಏನೋ ಒಂದು ಹೀಗೆ ಕಾಂಪಿಟೇಷನ್ ಅಲ್ಲಿ ಒಂದು ಪಣ ಇಟ್ಟು ಶರ್ಮಿಷ್ಠೆ ಸೋತ್ಬಿಟ್ಟು ಇವಳಿಗೆ ದಾಸಿಯಾಗಿ ಹೋಗಿರ್ತಾಳೆ. ಯಾರಿಗೆ? ದೇವಯಾನಿಗೆ. ಒಂದು ದಿನ ಈ ಒಂದು ನಹುಷ ಅವನ ಮಗನಾದ ಯಯಾತಿ ಮತ್ತು ಶರ್ಮಿಷ್ಠೆ ಅವರಿಬ್ಬರು ಕೂಡ ಸೇರ್ತಾರೆ. ಆ ವಿಷಯ ತಿಳಿದಾಗ ಶುಕ್ರಾಚಾರ್ಯರಿಗೆ, ಇದೇನು ನನ್ನ ಅಳಿಯ ಇಂಥ ತಪ್ಪು ಮಾಡಿದ್ದಾನೆ, ನನ್ನ ಮಗಳನ್ನ ಮದುವೆ ಆಗಿ ಅವಳ ಫ್ರೆಂಡ್ ಜೊತೆ ವ್ಯವಹಾರ ಇದೆ ಅಂತ ಬೇಜಾರು ಬಿದ್ದು, ಒಂದು 30 ವರ್ಷನೋ 25 20 ಎಷ್ಟೋ ಒಂದು ಯೌವನದಲ್ಲೇನೆ ನಿನ್ನ ಮುಪ್ಪು ಬರ್ಲಿ, ನೀನು ಮುದುಕನಾಗಿ ಹೋಗು ಅಂತ ಶಾಪ ಕೊಟ್ಬಿಡ್ತಾರೆ. ಆದ್ರೆ ಯಯಾತಿಗೆ ತುಂಬಾ ಆಸೆ ಇರುತ್ತೆ, ಜೀವನ ಅನುಭವಿಸ್ಬೇಕು, ಬೇಕಾದಷ್ಟು ಆಸೆಗಳಿದೆ, ಜಗತ್ತಲ್ಲಿ ಅಷ್ಟೊಂದು ಭೋಗಗಳಿವೆ, ಅವುಗಳೆಲ್ಲ ಅನುಭವಿಸ್ಬೇಕು ಅಂತ ಬಹಳ ಆಸೆ ಇರುತ್ತೆ. ಆದ್ರೆ ಈ ಶಾಪದಿಂದ ಏನಾಗೋಗುತ್ತೆ, ಅವನಿಗೆ ಮುಪ್ಪು ಆವರಿಸ್ಕೊಳ್ಳುತ್ತೆ. ಅವನಿಗೆ 4 ಜನ ಮಕ್ಕಳಿರ್ತಾರೆ. ಆದ್ರೆ ಅಲ್ಲಿ ಮೊದಲ 3 ಜನ ಮಕ್ಕಳನ್ನ ಕೇಳ್ತಾನೆ, ಒಂದು ಕೆಲಸ ಮಾಡಿ, 1000 ವರ್ಷಕ್ಕೋಸ್ಕರ ನಿಮ್ಮ ಯೌವನ ನನಗ್ ಕೊಡಿ, ನನ್ನ ಮುಪ್ಪನ್ನ ನೀವು ಇಟ್ಕೊಂಡು ಅನುಭವಿಸ್ತಾ ಇರಿ, 1000 ವರ್ಷ ಮುಗಿದ್ಮೇಲೆ ನಿಮ್ಮ ಯೌವನ ನಿಮ್ಗೆ ವಾಪಸ್ ಕೊಡ್ತೀನಿ, ನನ್ನ ಮುಪ್ಪನ್ನ ನಾನು ವಾಪಸ್ ತಗೋತೀನಿ, ನನಗಿನ್ನ ಆಸೆ ತೀರಿಲ್ಲ ಅಂತ ಹೇಳ್ತಾನೆ. ಅವ್ರು ಯಾರು ಒಪ್ಪಲ್ಲ. ಕೊನೆ ಮಗ ಪೂರು ಅಂತ ಇರ್ತಾನೆ, ಪುರೂರವ. ಅವನೇನ್ ಮಾಡ್ತಾನೆ, ಆಯ್ತಪ್ಪ ನಿನ್ ಮಾತೆ ನೆರವೇರಿಸ್ತೀನಿ ಅಂತ ಮುಪ್ಪು ತಗೊಂಡು ಅವನ್ ಮುದುಕನಾಗಿ ಹೋಗ್ತಾನೆ. ಇವನಿಗೆ ಯೌವನ ಅನ್ಕೊಡ್ತಾನೆ, ಯಯಾತಿ ತಿರ್ಗಾ ಹುಡುಗ ಆಗೋಗ್ತಾನೆ. ಆದ್ಮೇಲೆ ಅವನೇನ್ ಮಾಡ್ತಾನೆ, ಸುಖ ಅವನು ಹೇಗಿದ್ರು ಕೂಡ ಚಕ್ರವರ್ತಿ, ಅವನು ಇಂದ್ರನ ಆಸ್ಥಾನದಲ್ಲಿ ಹೋಗ್ತಾನೆ. ಅಲ್ಲಿ ನಂದನವನ ಅಂತ ಒಂದು ವನ ಇದೆ, ಅಲ್ಲಿ ಕಾಮಧೇನು, ಕಲ್ಪವೃಕ್ಷ ಬೇಕಾದ್ದೆಲ್ಲ ಇರುತ್ತೆ, ರಂಬೆ, ಉರ್ವಶಿ, ಮೇನಿಕೆ ಇರೋ. ಅಲ್ಲೇ ಒಂದ್ ಸ್ವಲ್ಪ ದಿನ ಸಂತೋಷವಾಗಿರ್ತಾನೆ. ಆಮೇಲೆ ಕುಬೇರಂದೊಂದು ದೊಡ್ಡದಾಗಿ ಪಾರ್ಕ್ ಇದೆ, ಅಲ್ಲೋಗಿ ಅಲ್ಲೂ ಕೂಡ ಸಂತೋಷವಾಗಿರ್ತಾನೆ. ಹೀಗೆ ಎಲ್ಲೆಲ್ಲಿ ಸಾಧ್ಯವೋ ಎಲ್ಲಾ ಕಡೆನೂ ಸಂತೋಷದಿಂದ ಕಾಲ ಕಳೀತಾ 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 1000 ವರ್ಷನೂ ಮುಗೀತಾ ಬಂದ್ಬಿಡುತ್ತೆ. 1000 ವರ್ಷ ಆಗೋಗುತ್ತೆ ಹೀಗೇನೆ. ಆದ್ರೂ ಅವನ ಆಸೆಗಳಿಗೆ ಕೊನೆನೇ ಇರಲ್ಲ. ಅವಾಗ ಏನ್ ಮಾಡ್ತಾನೆ, ಅವನು ಕೂತ್ಕೊಂಡು ಯೋಚನೆ ಮಾಡ್ತಾನೆ, ನಾನು ಮಾತು ಕೊಟ್ಟಿದ್ದೀನಿ, ಇವಾಗ ನನ್ನ ಮಗನಿಗೆ ನನ್ನ ಮುಪ್ಪನ್ನ ವಾಪಸ್, ಯೌವನ ವಾಪಸ್ ಕೊಟ್ಟು ನನ್ನ ಮುಪ್ಪನ್ನ ನಾನು ಪಡ್ಕೋಬೇಕು ಅಂತ ಮಗನ ಹತ್ರಕ್ಕೆ ಬರ್ತಾನೆ. ಬಂದ್ಬಿಟ್ಟು ಮಗನಿಗೆ ಅವನ ಯೌವನ ಅವನಿಗೆ ವಾಪಸ್ ಕೊಟ್ಟು ಇವನು ತಿರ್ಗಾ ಮುದುಕನಾಗಿ ಹೋಗ್ತಾನೆ. ಈ 1000 ವರ್ಷ ಅನುಭವಿಸಿದ್ರು ಕೂಡ ಈ ಸುಖಗಳು, ಈ ಆಸೆಗಳು ತೀರ್ಲೇ ಇಲ್ವಲ್ಲ. ಅವಾಗ ಯಯಾತಿಗೆ ಒಂದು ಜ್ಞಾನೋದಯ ಆಗುತ್ತೆ. ಅವಾಗ ಅವನು ಹೇಳ್ತಾನೆ, ಆಸೆಯನ್ನು ಪರಿತ್ಯಜಿಸಬೇಕೇ ಹೊರತು ಆಸೆಯನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಬಾರದು ಅಂತ ಒಂದು ಮಾತು ಹೇಳ್ತಾನೆ. ಆಸೆಗಳನ್ನ ಯಾವತ್ತೂ ಪೂರ್ತಿ ಮಾಡ್ಕೊಳಕ್ ಹೋಗ್ಬಾರ್ದು, ಯಾಕೆಂದ್ರೆ ಯಾವ ಆಸೆಗಳು ಪೂರ್ತಿ ಆಗೋದೇ ಇಲ್ಲ, ಅವು ಅಪೂರ್ಣವಾದದ್ದು, ಒಂದಾದ್ಮೇಲೆ ಒಂದು ಬರ್ತಾನೆ ಇರೋದ್ರಿಂದ
ಆಸೆಗಳನ್ನು ಪೂರ್ಣ ಮಾಡಿಕೊಳ್ಳಲು ಯಾರೂ ಪ್ರಯತ್ನ ಮಾಡಬೇಡಿ ಅಂತ ಜಗತ್ತಿಗೆ ಒಂದು ಸಂದೇಶ ಕೊಡ್ತಾನೆ. ಪರಿತ್ಯಜಿಸಬೇಕಷ್ಟೇ, ಅದರಿಂದ ತಪ್ಪಿಸ್ಕೋಬೇಕು ಅಂದ್ರೆ. ಸಾಮಾನ್ಯವಾಗಿ ಆಧ್ಯಾತ್ಮ ಅಂದ್ರೆ ಏನ್ ಮಾಡ್ತಾರೆ, ಅಯ್ಯೋ ಇನ್ನೊಂದು ಸ್ವಲ್ಪ ದಿನ ಆಗ್ಲಿ ಆಮೇಲೆ ಹೋಗೋಣ, ಅದಕ್ಕೆ 60 ವರ್ಷಕ್ಕೆ ಹೋಗೋಣ, 70ಕ್ಕೆ ಹೋಗೋಣ, 80ಕ್ಕೆ ಹೋಗೋಣ, ಎಲ್ಲ ಮುಗ್ದೋಗ್ಲಿ ಆಮೇಲೆ ಹೋಗೋಣ ಅಂದ್ರೆ ಆಸೆಗಳು ಮುಗಿಯಲ್ಲ, ಆಧ್ಯಾತ್ಮದ ಕಡೆ ಹೋಗಲ್ಲ ಜನ. ಈ ರೀತಿ ಆಗೋಗುತ್ತೆ. ಆದ್ರಿಂದ ಯಯಾತಿ ಅನ್ನೋನು ಹೇಳ್ತಾನೆ, ಆಸೆಯಿಂದ ಆಸೆ ಹುಟ್ಟುವುದೇ ಹೊರತು ವೈರಾಗ್ಯವು ಹುಟ್ಟುವುದಿಲ್ಲ. ಆದ್ರಿಂದ ಆಸೆಗಳನ್ನ ಪೂರೈಸ್ಕೊಂಡು ನಂತರ ಆಧ್ಯಾತ್ಮಕ್ಕೆ ಬರ್ತೀನಿ ಅಂತ ಏನೂ ಇಲ್ಲ. ಆಧ್ಯಾತ್ಮಕ್ಕೆ ಬರಬೇಕು ಅಂದ್ರೆ ಆಸೆಗಳನ್ನ ಪರಿತ್ಯಜಿಸಲೇಬೇಕು. ಅವನ್ನ ಪೂರ್ಣ ಮಾಡ್ಕೊಂಡು ನಾನು ಬರ್ತೀನಿ ಅನ್ನೋದು ತಪ್ಪು ಅಂತ ಈ ಯಯಾತಿ ಕಥೆಯಲ್ಲಿ ಹೇಳ್ತಾರೆ. ಆರಿದ್ರೆ ನಿತ್ಯ ತೃಪ್ತರಾಗಬೇಕು ಅಂದ್ರೆ ಆಸೆಗಳನ್ನ ತ್ಯಜಿಸಿ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ನಿಲ್ಲಿಸಬೇಕು. ಆಸೆಗಳಲ್ಲಿಯೇ ನಿಂತವನು ನಾ ಕಾಮಕಾಮಿ ಅಂತ ಮೊದಲು ಶ್ಲೋಕದಲ್ಲಿ ನೋಡಿದೀವಿ. ಕಾಮನೆಗಳನ್ನೇ ಬಯಸುವ ಕಾಮಿ ಇದಾನಲ್ಲ, ಅವನಿಗೆ ಸಂಸಾರವೇ ಗಟ್ಟಿ. ಇದನ್ನ ಬೇಕಾದಷ್ಟಿದೆ, 3-4 ಪೇಜ್ ಮಹಾಭಾರತದಲ್ಲಿ. ಸದ್ಯಕ್ಕೆ ಇಷ್ಟು ವಿಷಯ, ಯಾವಾಗಾರು ಅನುಕೂಲ ಆದಾಗ ತಿಳ್ಕೊಳ್ಳಿ ಯಯಾತಿ ಬಗ್ಗೆ, ತುಂಬಾ ಚೆನ್ನಾಗಿದೆ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹಃ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ನಿರಾಶಿ, ಯಾರಲ್ಲಿ ಆಸೆಗಳೆಲ್ಲವೂ ಬಿಟ್ಟು ತೊಲಗಿರುವುದೋ. ಆಸೆಗಳು ಹೇಗ್ ಬಿಡುತ್ತೆ? ಯಯಾತಿಯ ಕಥೆಯನ್ನ ಮತ್ತೆ ಮತ್ತೆ ಜ್ಞಾಪಿಸ್ಕೊಂಡಾಗ ಆಸೆಗಳೆಲ್ಲ ಬಿಡುತ್ತೆ. ಅದನ್ನ ತೃಪ್ತಿಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇವಾಗ ಅತ್ಯಂತ ಸಾಹುಕಾರ ಯಾರು? ಓಹೋ, ಮುಖೇಶ್ ಅಂಬಾನಿ, ರಿಲಿಯನ್ಸ್ ಅವನು ಸಾಹುಕಾರ ಅಂತೀವಿ. ಅವನಿಗೆ ಆಸೆಗಳಿರಲ್ವಾ? ಅವನಿಗೂ ರಾತ್ರಿ ನಿದ್ದೆ ಬರಲ್ಲ. ನನಗೆ ಅಲ್ಲಿಲ್ಲ, ನನಗಿದಿಲ್ಲ, ನಾನು ಇನ್ನ ಅದು ಮಾಡಬೇಕು, ನಾನು ಇನ್ನ ಇದು ಮಾಡಬೇಕು, ನನ್ನ ಹತ್ರ ಒಂದು 500 ಫ್ಯಾಕ್ಟ್ರಿ ಇದೆ, 600 ಮಾಡಬೇಕು. ಹೀಗೆ ಮನುಷ್ಯನ ಆಸೆಗಳು ಯಾರಿಗೂ ಕೊನೆಗೊಳ್ಳಲ್ಲ. ಆದ್ರಿಂದ ನಿರಾಶಿ ಅಂದ್ರೆ ಆಸೆಗಳನ್ನು ಬಿಟ್ಟು ತೊಲಗಿರುವುದೋ. ಅಂದ್ರೆ ಯಾವಾಗ ಆಸೆಗಳು ಬಿಡುತ್ತೆ? ಯಯಾತಿ ಹೇಳಿತರ ಇದನ್ನ ಪೂರ್ಣಗೊಳಿಸಲು ಸಾಧ್ಯವೇ ಇಲ್ಲ. ಆದ್ರಿಂದ ಸಾಧ್ಯವಾಗದ ಕೆಲಸವನ್ನ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ಬದಲು ಮನಸ್ಸನ್ನ ಭಗವಂತನ ಕಡೆಗೆ ತಿರುಗಿಸ್ಬೇಕು. ಯಥಚಿತ್ತಾತ್ಮ, ಚಿತ್ ಅಂದ್ರೆ ಅಂತಃಕರಣ, ನಮ್ಮ ಒಳಗಿರುವ ಅಂತಃಕರಣ. ಆತ್ಮ ಎಂದ್ರೆ ಹೊರಗಿನ ದೇಹೇಂದ್ರಿಯಗಳ ಗುಂಪು. ಯಾರಿಂದ ಎರಡೂ ಬಿಗಿ ಹಿಡಿಯಲ್ಪಟ್ಟಿರುವುದೋ ಅವನು ಯಥಚಿತ್ತಾತ್ಮ. ಅಂದ್ರೆ ಅವನಿಗೆ ಕೈಕಾಲು, ಕಣ್ಣು, ಮೂಗು, ಈಚೆ ಕಡೆ ಬಾಹ್ಯೇಂದ್ರಿಯಗಳಲ್ಲೂ ಕೂಡ ನಿಗ್ರಹ ಇರಬೇಕು, ಮತ್ತು ಒಳಗಡೆ ಇರುವಂತಹ ಅಂತಃಕರಣದಲ್ಲೂ ನಿಗ್ರಹ ಇರಬೇಕು. ಎರಡನ್ನೂ ನಿಗ್ರಹಿಸನು ಅವನು ಯಥಚಿತ್ತಾತ್ಮ. ತ್ಯಕ್ತ ಸರ್ವ ಪರಿಗ್ರಹ. ಪರಿಗ್ರಹ ಅಂದ್ರೆ ಇವತ್ತಿಗೆ ನಮ್ಗೇನೋ ಒಂದ್ ಸ್ವಲ್ಪ ಬೇಕು, ನಾಳೆಗೆ ಒಂದ್ ಸ್ವಲ್ಪ ಬೇಕು, ಒಂದು 20 kg ಅಕ್ಕಿ ತಂದಿಟ್ಕೊಂಡಿರ್ತೀವಿ, 5 kg ಬೇಳೆ ತಂದಿಟ್ಕೊಂಡಿರ್ತೀವಿ, ಎಲ್ಲ ಬ್ಯಾಂಕಲ್ಲಿ ದುಡ್ಡು ಇಟ್ಕೊಂಡಿರ್ತೀವಿ. ಇವೆಲ್ಲ ಪರಿಗ್ರಹ. ಅಂದ್ರೆ ನಾಳೆ ನಮ್ಗೇನಕ್ಕಾದ್ರು ಕಷ್ಟ ಕಾಲಕ್ಕೆ ಬೇಕಾಗುತ್ತೆ ಅಂತ ನಾವು ಏನೇನನ್ನು ತೆಗೆದುಕೋತೀವೋ ಅವೆಲ್ಲ ಪರಿಗ್ರಹ. ಹಾಗೇನೆ ಅಪರಿಗ್ರಹ ಅಂತ ಒಂದು ವ್ರತನೂ ಇದೆ. ಅಪರಿಗ್ರಹ ಅಂದ್ರೆ ಇವಾಗ ಮಧ್ಯಾಹ್ನದ ಊಟ ಆಯ್ತು, ಸಾಯಂಕಾಲದ ಯೋಚನೆಯೂ ಇಲ್ಲ, ಅದಕ್ಕೆ ತೆಗೆದಿಟ್ಕೊಳ್ಳೋದು ಇಲ್ಲ. ನಾನು ದೇವ್ರು ಕೊಟ್ರೆ ತಿನ್ಬೋದು, ಇಲ್ಲೇ ಇದ್ರೆ ಹಾಗೆ ಕೂತ್ಕೊಂಡಿರ್ಬೋದು. ಆ ರೀತಿ ಒಂದು ಕಠಿಣವಾದ ವ್ರತ ಮಾಡೋದು ಅಪರಿಗ್ರಹ. ಅವರು ನಾಳೆಗಾಗಿ, ನಾಡಿದ್ಗಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ ಏನೂ ತೆಗೆದಿಟ್ಕೊಳ್ಳೋದಿಲ್ಲ. ಇವಾಗಿದೆಯಾ ಇಷ್ಟೇ, ನಾಳಿನ ಚಿಂತೆ ನಮಗಿಲ್ಲ. ಈ ರೀತಿ ಮಾಡೋದು ಅಪರಿಗ್ರಹ ಅಂತ. ಅದು ಒಂದು ಇದು ವ್ರತ ಅದು. ಸೊ ತ್ಯಕ್ತ ಸರ್ವ ಪರಿಗ್ರಹ ಅಂದ್ರೆ ಎಲ್ಲಾ ರೀತಿಯ ಪರಿಗ್ರಹ ಅಂದ್ರೆ ಅರ್ಥಗಳನ್ನು ತ್ಯಜಿಸಿರೋನು, ಇದೇ ಅಪರಿಗ್ರಹ. ಸೊ ನಾಳೆಗಾಗಿ ಚಿಂತೆ ನಮ್ಗೆ ಇಲ್ಲ. ಇಂತಹ ಮನುಷ್ಯ ಯಾರು? ನಿರಾಶಿ ಯಥಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ. ಈ ರೀತಿ ಎಲ್ಲಾ ಮಾಡ್ಕೊಂಡಿರೋನು ಶಾರೀರಂ ಕೇವಲಂ, ಕೇವಲ ತನ್ನ ಶರೀರವನ್ನು ಪೋಷಿಸ್ಕೋಬೇಕು ಅಷ್ಟು ಮಾತ್ರ. ಇವಾಗ ಈ ದೇಹ ಉಳಿಯೋದಕ್ಕೆ 1 ಇಡ್ಲಿ ಸಾಕು ಅಂದ್ರೆ ಒಂದೇ ಇಡ್ಲಿ ತಿನ್ನೋದು, ಒಂದು ಚಪಾತಿ ಸಾಕು ಅಂದ್ರೆ ಒಂದೇ ಚಪಾತಿ ತಿನ್ನೋದು. ಈ ರೀತಿಯಲ್ಲಿ ಮಾಡೋನು ಶಾರೀರಂ ಕೇವಲಂ. ಕರ್ಮ ಕುರ್ವನ್, ತನ್ನ ಶರೀರದ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಕರ್ಮಗಳನ್ನು ಮಾತ್ರ ಮಾಡುತ್ತಾ
ನಾಳೆ ನಾಡಿದ್ದಿಗೆ ಅಂತ ಏನನ್ನು ಯೋಚಿಸದೆ ಹೊರಗಿನ ಕರಣಗಳು, ಒಳಗಿನ ಅಂತಃಕರಣಗಳು ಇವುಗಳನ್ನ ತನ್ನ ಹತೋಟಿಯಲ್ಲಿಟ್ಟುಕೊಂಡು ಯಾರಿಗೆ ಆಸೆಗಳಲ್ಲಿವೋ ತೊಡಗಿದೆಯೋ ಅಂತಹವನು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಅವನಿಗೆ ಪುನರ್ಜನ್ಮ ಇಲ್ಲ. ಸೊ ಪುನರ್ಜನ್ಮವು ಇಲ್ಲ ಅಂದ್ರೆ ಕರ್ಮಗಳನ್ನ ಮಾಡಿದ್ರೂ ಕೂಡ ಪುನರ್ಜನ್ಮದಿಂದ ಹೇಗೆ ತಪ್ಪಿಸ್ಕೋಬಹುದು ಅಂದ್ರೆ ಇಷ್ಟೆಲ್ಲ ಸಾಧನೆಗಳನ್ನ ಮನುಷ್ಯ ಮಾಡ್ಬೇಕಾಗುತ್ತೆ. ಇವೆಲ್ಲ ನಮ್ಮ ಕೈಲಿ ಆಗುತ್ತಾ? ಮನುಷ್ಯರಾದವ್ರ ಕೈಲಿ ಇವೆಲ್ಲ ಸಾಧ್ಯವಾ ಅಂತ ಅನ್ಸುತ್ತೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋದ್ರೆ ಆತ್ಮಜ್ಞಾನ ಉಂಟಾದ ತಕ್ಷಣ ಇವೆಲ್ಲ ಆಟೋಮೆಟಿಕ್ ಆಗುತ್ತೆ. ನಾವು ಮಾಡೋದೇನು ಇಲ್ಲ. ಅದು ಆತ್ಮಜ್ಞಾನ ಉದಯವಾದ ತಕ್ಷಣ ನಿರಾಶಿಹಿ, ಆಸೆಗಳೆಲ್ಲ ತಾನಾಗೆ ಬಿಟ್ಟೋಗ್ಬಿಡುತ್ತೆ. ಯಥಚಿತ್ತಾತ್ಮ, ಒಳಗಿನ ಕರಣಗಳು ಮತ್ತು ಹೊರಗಿನ ಕರಣಗಳು ಎರಡೂ ಕೂಡ ನಮ್ಮ ಅಧೀನದಲ್ಲಿ ಇರುತ್ತೆ, ಬಿಗಿ ಹಿಡಿಯಲ್ಪಟ್ಟಿರುತ್ತದೆ. ಇವಾಗ ನಿನ್ನೆ ವಾಕ್ ಸಂಯಮ ಅಂತ ಮಾತಾಡ್ತಾ ಇದ್ವಿ. ಇದರಲ್ಲಿ ಯಥಚಿತ್ತಾತ್ಮ ಅಂದ್ರೆ ಏನು ಅಂದ್ರೆ, ವಾಕ್ ಅಂದ್ರೆ ನಮ್ಮ ಬಾಯಿಯಿಂದ ಶಬ್ದದ ಮೂಲಕ ಮಾತಾಡೋದು ವಾಕು, ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಮತ್ತು ಒಳಗೆ ವಾಕ್ಯಗೆ ಕಾರಣವಾದ ವಿಷಯ ಚಿಂತನೆಯನ್ನು ಮನಸ್ಸಿನಿಂದ ನಿಗ್ರಹ ಮಾಡ್ಕೋಬೇಕು. ಎರಡನ್ನೂ ಮಾಡಿಕೊಟ್ಟಾಗ ಅವನನ್ನ ಯಥಚಿತ್ತಾತ್ಮ ಅಂತ ಕರೀತಾರೆ. ಇಂಥವನು ಕೇವಲ ಶರೀರ ಬದುಕಿರಬೇಕಾದ್ರೆ ಎಷ್ಟೋ ಅಷ್ಟೇ ಕರ್ಮಗಳನ್ನು ಮಾಡುತ್ತಿರೋನ್ಗೆ ಪುನರ್ಜನ್ಮ ನ ವಿದ್ಯತೆ. ನ ಆಪ್ನೋತಿ ಕಿಲ್ಬಿಷಂ. ಕಿಲ್ಬಿಷ ಅಂದ್ರೆ ದೋಷ. ಯಾವುದು ದೋಷ? ಪುನರ್ಜನ್ಮವೇ ದೋಷ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಯದೃಚ್ಛ ಲಾಭ ಸಂತುಷ್ಟೋ. ಈಗ ಲಾಭ ಅಂದ್ರೆ ನಮಗೆ ಅದೃಷ್ಟದಿಂದಲೋ ದೃಷ್ಟದಿಂದಲೋ ಒಂದು ಪ್ರಾಪ್ತಿಯಾಗುತ್ತೆ, ಅದನ್ನ ಲಾಭ ಅಂತ ಕರಿತೀವಿ. ಯದೃಚ್ಛ ಲಾಭ ಸಂತುಷ್ಟೋ ಅಂದರೆ ನಮಗೆ ಏನು ಬಂದಿದೆಯೋ ಅದು. ಬಡತನ ಬಂದಿದ್ಯಾ? ಅದೇ. ಸಿರಿತನ ಬಂದಿದ್ಯಾ? ಅದೇ. ನಮಗೆ ರೂಪ ಇದೆಯಾ? ಅದು ಲಾಭ. ಇಲ್ಲವಾ? ಅದು ಲಾಭವೇ. ಈ ರೀತಿಯಲ್ಲಿ ಯದೃಚ್ಛ ಲಾಭ ಸಂತುಷ್ಟ. ಭಗವಂತನ ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಭಗವಂತ ನಮ್ಮನ್ನ ಯಾವ ರೀತಿಯಲ್ಲಿ ಇಟ್ಟಿದ್ದಾನೋ ಅದರಲ್ಲೇ ಸಂತುಷ್ಟರಾಗಿರೋದು. ಅವ್ರು ಹಾಗಿದ್ದಾರೆ, ನಾವು ಹೀಗಿದ್ದೀವಿ, ನಾವು ಆ ಥರ ಆಗ್ಬೇಕು, ಈ ರೀತಿ ಎಲ್ಲ ಯೋಚನೆಗಳನ್ನ ಮಾಡಬಾರ್ದು. ಯಾಕೆ ಅಂದ್ರೆ ಅದು ಆಗದೇ ಇರುವಂತಹ ವಿಷಯ. ಅಲ್ಲೇ ಕಷ್ಟಕ್ಕೆ ಸಿಕ್ಕಾಕೋತಾರೆ ತುಂಬಾ ಜನ. ಹೋಗಿ ಏನೋ ಮಾಡಕ್ಕೋಗಿ ಏನೋ ಮಾಡ್ಕೊಂಡು ಒದ್ದಾಡ್ತಾ ಇರ್ತಾರೆ. ಆದ್ರಿಂದ ಯದೃಚ್ಛ ಲಾಭ ಸಂತುಷ್ಟೋ. ಭಗವಂತ ಎಲ್ಲರಿಗೂ ಏನೋ ಒಂದು ಕೊಟ್ಟೇ ಇರ್ತಾನೆ. ಅದು ಹೇಗೆ ಕೊಡ್ತಾ? ಅವನೇನು ಕೊಡಲ್ಲ. ನಾವೇನ್ ಮಾಡಿರ್ತೀವೋ ಅದರ ಫಲವೇ ಈಗ ಬರ್ತಾ ಇರುತ್ತೆ. ಅದರಲ್ಲೇ ಸಂತುಷ್ಟರಾಗಿರೋದು. ದ್ವಂದ್ವಾತೀತ. ಸುಖ ದುಃಖ, ಶೀತ ಉಷ್ಣ ಇಂತಾದ ದ್ವಂದ್ವಗಳನ್ನ ಮೀರಿದವನು ಅಂದ್ರೆ ಎಲ್ಲವನ್ನು ಸಮನಾಗಿ ನೋಡುವವನು. ವಿಮತ್ಸರಃ, ವೈರ ಬುದ್ಧಿಯನ್ನ ಬಿಟ್ಟವನು. ಅವನಿಗೆ ಯಾರಾದ್ರೂ ಕೂಡ ಮತ್ಸರ ಇಲ್ಲ, ವೈರತ್ವ ಇಲ್ಲ. ಸಮಃ ಸಿದ್ಧಾವಸಿದ್ಧೌ ಅಂದ್ರೆ ಸಿದ್ಧಿಯನ್ನು ತಂದು ಕೊಡುವ ಕರ್ಮಗಳು ಮತ್ತು ಅಸಿದ್ಧಿಯನ್ನು ತಂದು ಕೊಡುವ ಕರ್ಮಗಳು ಅಂತ ಎರಡು ರೀತಿಯ ಕರ್ಮಗಳು. ಸಿದ್ಧಿ ಅಂದ್ರೆ ಯಾವುದು? ಮೋಕ್ಷ. ಅಸಿದ್ಧಿ ಅಂದ್ರೆ ಸಂಸಾರ. ಕೆಲವು ಕರ್ಮಗಳನ್ನು ಮಾಡಿದಾಗ ಮೋಕ್ಷ ಪ್ರಾಪ್ತಿಯಾಗುತ್ತೆ, ಕೆಲವು ಕರ್ಮಗಳನ್ನ ಮಾಡಿದಾಗ ಸಂಸಾರ ಪ್ರಾಪ್ತಿಯಾಗುತ್ತೆ. ಎರಡನ್ನೂ ಸಮನಾಗಿ ನೋಡೋನು. ಅಂದ್ರೆ ಈ ಕೆಲಸವನ್ನು ಮಾಡಿದ್ರೆ ನನಗೆ ಮೋಕ್ಷ, ಈ ಕೆಲಸವನ್ನು ಮಾಡಿದ್ರೆ ನನಗೆ ಸಂಸಾರ ಸಿಗುತ್ತೆ, ನನಗಿದನ್ನು ಮಾಡಲ್ಲ, ಆ ಥರ ಇಲ್ಲ. ಅದನ್ನೂ ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಎರಡನ್ನೂ ಸಮನಾಗಿ ನೋಡುವವನು. ಈ ಮನುಷ್ಯನು ಕೂಡ ಕೃತ್ವ ಅಪಿ, ಸಂಸಾರಲ್ಲಿದ್ದು ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ರು ಕೂಡ ನ ನಿಬದ್ಧತೆ, ಕರ್ಮ ಬಂಧನಕ್ಕೆ ಒಳಗಾಗೋದಿಲ್ಲ, ಅಂದ್ರೆ ಪುನರ್ಜನ್ಮವನ್ನ ಹೊಂದುವುದಿಲ್ಲ. ಏನು ಅಂದ್ರೆ ಈ ಶ್ಲೋಕಗಳು ಈ ರೀತಿಯಲ್ಲೇ ಬದುಕುವ ಒಂದು ಸನ್ನಿವೇಶ ಬಂದು ನಮ್ಮಲ್ಲಿ ಈ ಮನೋಭಾವ ಬರುತ್ತಲ್ಲ, ಆಗ ನಾವು ಹೇಗೇ ಇದ್ರೂ ಕೂಡ ಮೋಕ್ಷವನ್ನು ಹೊಂದಬಹುದು ಅನ್ನುವುದು ಇದರ ಸಾರಾಂಶ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತಸಂಗಸ್ಯ, ಶುಭ ಮತ್ತು ಅಶುಭ ಕರ್ಮಗಳಲ್ಲಿ
ಆಸಕ್ತಿಯನ್ನು ಕಳೆದುಕೊಂಡಿರೋನು ಗತಸಂಗಸ್ಯ. ಓಹೋ, ಈ ಕರ್ಮವನ್ನು ಮಾಡಿದ್ರೆ ನನಗೆ ಮೋಕ್ಷ ಸಿಗುತ್ತೆ ಅಂತ ಅದನ್ನ ಆಸಕ್ತಿಯಿಂದ ಮಾಡೋದಾಗ್ಲಿ, ಈ ಕರ್ಮವನ್ನು ಮಾಡಿದ್ರೆ ಸಂಸಾರ ಬಂಧನ ಆಗುತ್ತೆ ಅಂತ ಅದರಲ್ಲಿ ನಿರಾಸಕ್ತಿ ಆಗ್ಲಿ ಏನೂ ಇರಲ್ಲ ಅವನು. ಗತಸಂಗಸ್ಯ ಅಂದ್ರೆ ಎಲ್ಲವನ್ನು ಬಿಟ್ಟು ಆಸಕ್ತಿಯೂ ಇರಲ್ಲ, ನಿರಾಸಕ್ತಿಯೂ ಇರಲ್ಲ. ಆ ರೀತಿಯಲ್ಲಿ ಅವನು ಶುಭ ಮತ್ತು ಅಶುಭ ಕರ್ಮಗಳಲ್ಲಿ ಆಸಕ್ತಿಯನ್ನು ತೋರಿಸೋದಿಲ್ಲ. ಮುಕ್ತಸ್ಯ, ಧರ್ಮ ಮತ್ತು ಅಧರ್ಮ ಎನ್ನುವ ಬಂಧನದಿಂದ ಮುಕ್ತನಾಗಿರ್ತಾನೆ ಅವನು. ಜ್ಞಾನ ಅವಸ್ಥಿತ ಚೇತಸಃ, ಮನಸ್ಸನ್ನ ಯಾವಾಗಲೂ ಕೂಡ ಜ್ಞಾನದಲ್ಲಿಯೇ ನಿಲ್ಲಿಸ್ಕೊಂಡಿರ್ತಾನೆ. ಯಾವ ಜ್ಞಾನ? ಆತ್ಮಜ್ಞಾನದಲ್ಲಿಯೇ ನಿಲ್ಲಿಸ್ಕೊಂಡಿರ್ತಾನೆ. ಇಂತಹ ಮನುಷ್ಯ ಯಜ್ಞಯಾತ್ ಅಚರತಃ ಕರ್ಮ, ಆತ್ಮಜ್ಞಾನಕ್ಕಾಗಿ ಮಾಡುತ್ತಿರುವ ಕರ್ಮಗಳು, ಇವೆಲ್ಲವೂ ಆತ್ಮಜ್ಞಾನಕ್ಕಾಗಿ ಮಾಡುವ ಕರ್ಮಗಳು ಸಂಸಾರಕ್ಕೆ ಕಾರಣವಾದರೂ ಸ್ಥಿತಪ್ರಜ್ಞನಾಗಿ ನಿಂತು ಮಾಡಿದಾಗ ಅದೇ ಕರ್ಮಗಳು ಯಜ್ಞವಾಗುತ್ತೆ. ಈಗ ನಾವು ಮಾಡ್ತಾ ಇರೋದೆಲ್ಲ ಕರ್ಮಗಳು, ಇದು ಸಂಸಾರಕ್ಕೆ ಕಾರಣ. ಇದನ್ನೇ ಸ್ಥಿತಪ್ರಜ್ಞ ದೃಷ್ಟಿ, ಯಾವ ಸ್ಥಿತಪ್ರಜ್ಞ? ಇವನೇ ಗತಸಂಗಸ್ಯ ಮುಕ್ತಸ್ಯ. ಇಲ್ಲೇ 2 ಶ್ಲೋಕದಿಂದ ಹೇಳ್ಕೊಂಡು ಬರ್ತಾ ಇದೀವಲ್ಲ, ಈ ಒಂದು ಲಕ್ಷಣಗಳು ಉಳ್ಳವನೇ ಸ್ಥಿತಪ್ರಜ್ಞ. ಅವನು ಮಾಡುವ ಕರ್ಮಗಳು ಯಜ್ಞಗಳಾಗೋಗುತ್ತೆ. ಆದ್ದರಿಂದ ಆ ಯಜ್ಞದ ರೀತಿಯಲ್ಲಿ ಆಚರಿಸುತ್ತಿರುವ ಕರ್ಮ ಸಮಗ್ರಂ ಪ್ರವಿಲೀಯತೆ, ಎಲ್ಲವೂ ಕೂಡ ನಾಶವಾಗೋಗುತ್ತೆ. ಯಾವಾಗ? ಈ ಜನ್ಮದಲ್ಲೇ ನಾಶ ಆಗೋಗುತ್ತೆ. ಇವಾಗ ನಮಗೆ ಹೋದ ಜನ್ಮದಿಂದ ಅನೇಕ ರೀತಿಯ ಆಸೆಗಳು, ಅನೇಕ ರೀತಿಯ ರಜಸ್ಸು, ತಮಸ್ಸು ಎಲ್ಲ ಜಾಸ್ತಿ ಇರುತ್ತೆ. ನಾವು ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡು ನರಳ್ತಾ ಇರ್ತೀವಿ. ನರಳಲೇಬೇಕು, ಯಾಕೆಂದ್ರೆ ಅದು ಪ್ರಾರಬ್ಧ ಕರ್ಮ. ಆದರೆ ಈ ಒಂದು ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡ ನಂತರ ಹೇಗೆ ಸೌದೆಗಳೆಲ್ಲವನ್ನೂ ಅಗ್ನಿಯು ದಗಿಸಿ ಬಿಡುವುದೋ ಹಾಗೆ ಎಲ್ಲ ಕರ್ಮಗಳು ಸಮಗ್ರಂ ಪ್ರವಿಲೀಯತೆ, ಎಲ್ಲ ಕರ್ಮಗಳು ಕೂಡ ನಾಶವಾಗುವುದು. ಕರ್ಮಗಳಿದ್ರೆ ಮಾತ್ರ ಮುಂದಿನ ಜನ್ಮ. ಕರ್ಮಗಳೇ ಎಲ್ಲ ಸುಟ್ಟು ಬೂದಿಯಾಗೋದ ಮೇಲೆ ಪುನರ್ಜನ್ಮ ನ ವಿದ್ಯತೆ. ಅಲ್ಲಿಗೆ ಮೋಕ್ಷ ಪ್ರಾಪ್ತಿ, ಬ್ರಹ್ಮ ಪ್ರಾಪ್ತಿ ಆಗುತ್ತೆ. ಅಲ್ಲ ಗುರುಜಿ, ಈ ಎಲ್ಲವೂ ನಾಶವಾಗುವು ಅಂದ್ರೆ ಮಾಡುತ್ತಿರುವ ಕರ್ಮಗಳೆಲ್ಲವೂ ನಾಶವಾಗುವ ಅಂದ್ರೆ ಕರ್ಮಗಳು ಮಾಡೋದು ಉಳಿಯೋದೇ ಇಲ್ಲ ಅಂತನಾ? ಮುಂದಿನ ಜನ್ಮಕ್ಕೆ ಏನು ಮಾಡಬೇಕಾಗಿಲ್ಲ, ಕರ್ಮಗಳು ನಾಶ ಆಗುತ್ತೆ, ಕರ್ಮ ಫಲಗಳು ನಾಶ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಪುನರ್ಜನ್ಮ ನ ವಿದ್ಯತೆ. ಅಲ್ಲ, ಜನ್ಮವೇ ಇಲ್ಲ, ಜನ್ಮ ಬರೋದೇ ಕರ್ಮದಿಂದ. ಅದೇ ಅದೇ ಅದೇ. ಸೊ ಇಲ್ಲಿ ಸ್ಥಿತಿಗೆ ಪಾರ್ಥ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದ, ಏಷಾ ಬ್ರಾಹ್ಮಿ ಸ್ಥಿತಿಗೆ ಪಾರ್ಥ ಅಂದ್ರೆ ಆ ಬ್ರಹ್ಮಲೋಕದಲ್ಲಿ ಕರ್ಮಗಳೂ ಇಲ್ಲ, ಫಲಗಳೂ ಇಲ್ಲ, ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಅಲ್ಲಿ ಏನೂ ಇಲ್ಲ, ಆನಂದ ಒಂದೇ. ಸಮಗ್ರಂ ಪ್ರವಿಲೀಯತೆ ಅಂದ್ರೆ ಕರ್ಮಗಳು ಎಲ್ಲವೂ ಬೂದಿಯಾಗೋಗುತ್ತೆ. ಅದು ಯಾವ್ಯಾವುದು? ಪ್ರಾರಬ್ಧ ಕರ್ಮ, ಹಿಂದಿನಿಂದ ಬಂದಿರೋ ಪ್ರಾರಬ್ಧ ಕರ್ಮಗಳು, ಈ ಜನ್ಮದಲ್ಲಿ ಕೂಡ ಹಾಕೋತಾ ಇರೋ ಸಂಚಿತ ಕರ್ಮಗಳು, ಈ ಜನ್ಮದಲ್ಲಿ ಹೊಸದಾಗಿ ಬರ್ಬೇಕು ಅಂತ ಮಾಡ್ಕೊಂಡಿರೋ ಆಗಾಮಿ ಕರ್ಮಗಳು ಎಲ್ಲವೂ ಮೋಕ್ಷ. ಧನ್ಯವಾದ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಇಲ್ಲಿ ಒಂದು ಯಜ್ಞವನ್ನ ಉದಾಹರಣೆಯಾಗಿಟ್ಕೊಂಡು ನಮಗೆ ಒಂದು ವಿಷಯವನ್ನ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ. ಇವಾಗ ನಾವೆಲ್ಲರೂ ಕೂಡ ಯಜ್ಞ ಯಾಗಾದಿಗಳನ್ನ ಮನೆಗಳಲ್ಲಿ ಮಾಡಿರ್ತೀವಿ, ದೇವಸ್ಥಾನಗಳಲ್ಲಿ ನೋಡಿರ್ತೀವಿ. ಒಂದಷ್ಟು ಇಟ್ಟಿಗೆಗಳನ್ನ ಸುತ್ತಲೂ ಒಂದು ಚೌಕಾಕಾರದಲ್ಲಿ ಜೋಡಿಸ್ತಾರೆ. ಅದರ ಮಧ್ಯದಲ್ಲಿ ಸೌದೆಯನ್ನ ಜೋಡಿಸ್ತಾರೆ. ಅದರಲ್ಲಿ ತುಪ್ಪವನ್ನ ಹಾಕಿ ಬೆಂಕಿಯನ್ನ, ಅಗ್ನಿದೇವನನ್ನ ಸ್ಥಾಪಿಸ್ತಾರೆ. ಆ ನಂತರ ಮಂತ್ರಗಳನ್ನು ಹೇಳಿಕೊಂಡು ಹವಿಸ್ಸು ಅಂದ್ರೆ ಅನ್ನ, ತುಪ್ಪ ಮುಂತಾದ ಇವುಗಳನ್ನ ಹಾಕ್ತಾ ಇರ್ತಾರೆ. ಇದನ್ನ ನಾವು ಯಜ್ಞ ಅಂತ ಎಲ್ಲಾ ಕಡೆನೂ ನೋಡಿದ್ವಿ. ಇಲ್ಲಿ ಈ ಶರೀರವೇ ಯಜ್ಞಶಾಲೆ. ಅಂದ್ರೆ ಈ ಇಟ್ಕಿಗಳಿಂದ ಜೋಡಿಸಿರ್ತೀವಲ್ಲ, ಒಂದು ಯಾಗ ಮಂಟಪ, ಯಜ್ಞ ಕುಂಡ. ಯಜ್ಞ ಕುಂಡ ಯಾವ್ದಪ್ಪ ಅಂದ್ರೆ ಈ ಶರೀರವೇ. ಇದರೊಳಗಡೆ ಹವಿಸ್ಸುಗಳನ್ನ ಹಾಕೋರ್ಗೆ ಹವ್ಯಕರು ಅಂತಾರೆ. ಅವರ ಹವ್ಯಸ್ಸುಗಳನ್ನ ಹಾಕ್ತಾ ಇರ್ತಾರೆ. ಯಾರು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ, ಈ 5 ಪಂಚೇಂದ್ರಿಯಗಳೇ ಹವ್ಯಕರು. ಅವ್ರು ಹಾಕ್ತಾ ಇರೋ ತುಪ್ಪ ಯಾವುದು? ವಿಷಯಾದ್ಯ ಧಾರೆಯ, ವಿಷಯಗಳಿಂದ ತುಪ್ಪವನ್ನ ಹೊಯ್ತಾ ಇರ್ತಾರೆ. ಇಲ್ಲಿ ಸೌದೆ ಇದೆ,
ಈ ಸೌದೆ ಯಾವ್ದಪ್ಪ ಅಂದ್ರೆ ನಮ್ಮ ಪೂರ್ವ ಜನ್ಮದ ವಾಸನೆಗಳು. ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಪೂರ್ವ ಜನ್ಮದ ವಾಸನೆಗಳು ಇಟ್ಕೊಂಡೇ ನಾವು ಬರೋದು. ಹಾಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ವಾಸನೆಗಳು ಯಾರು ಪೂರ್ತಿ ಹೋಗಿರುತ್ತೋ ಅವ್ನು ತಿರ್ಗಾ ಹುಟ್ಟೋದೇ ಇಲ್ಲ. ಹೌದು. ಸ್ವಲ್ಪವಾದ್ರೂ ಉಳ್ಕೊಂಡಿದ್ದವನ್ ಮಾತ್ರ ಒಂದು ಸ್ವಲ್ಪ ದಿನ ಆದ್ರೂ ಇಲ್ಲಿ ಬಂದಿರ್ಬೇಕಾಗುತ್ತೆ, 1 ಗಂಟೆ ಆದ್ರೂ ಬಂದಿರ್ಬೇಕಾಗುತ್ತೆ. ಹ್ಮ್. ಆದ್ರಿಂದ ಈ ರೀತಿಯಲ್ಲಿ ಒಂದು ಯಜ್ಞವನ್ನ ಹೋಲಿಕೆ ಮಾಡಿಕೊಂಡು ಬ್ರಹ್ಮಾರ್ಪಣಂ, ಬ್ರಹ್ಮ, ಈ ಒಂದು ಯಜ್ಞದಲ್ಲಿ ನಾವು ಏನಪ್ಪ ಹಾಕ್ತೀವಿ ಅಂದ್ರೆ ಬ್ರಹ್ಮ ಜ್ಞಾನವನ್ನೇ ಹಾಕೋದಲ್ಲಿ ತುಪ್ಪದ ತರ. ಬ್ರಹ್ಮಾರ್ಪಣಂ, ಜ್ಞಾನವೆಂಬ ಯಜ್ಞದಲ್ಲಿ ಅರ್ಪಣೆ ಮಾಡೋದು ಬ್ರಹ್ಮವೇ. ಬ್ರಹ್ಮ ಹವಿಹಿ, ತುಪ್ಪ ಹಾಕ್ತಿವಲ್ಲ ಅದು ಬ್ರಹ್ಮವೇ. ಅಲ್ಲಿ ಒಂದು ಅಗ್ನಿ ಉರಿತಾ ಇರುತ್ತಲ್ಲ ಯಾವ್ದ್ರಲ್ಲಿ, ಯಾಗದಲ್ಲಿ, ಅದು ಬ್ರಹ್ಮವೇ. ಹೋಮ ಮಾಡ್ತಾ ಇರ್ತಾನಲ್ಲ ಯಜಮಾನ, ಕರ್ತೃ, ಅವನ್ಯಾರಪ್ಪ ಅಂದ್ರೆ ಅವನು ಬ್ರಹ್ಮವೇ. ಆಮೇಲೆ ಎಲ್ಲ ಹೋಮಗಳು ಮಾಡಿದ್ಮೇಲೆ ನಮ್ಗೇನೋ ಒಂದು ಫಲ ಸಿಗುತ್ತಲ್ಲ, ಆ ಫಲವೂ ಬ್ರಹ್ಮವೇ. ಆದ್ರಿಂದ ಎಲ್ಲವೂ ಬ್ರಹ್ಮವೇ ಅಂತ ಕೊನೆಗೆ ಉಪನಿಷತ್ತಿನ ಅಂತಿಮ ವಾಕ್ಯ, ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮವೇ. ಈ ಜ್ಞಾನವೆಂಬ ಯಜ್ಞದಲ್ಲಿ ಎಲ್ಲವೂ ಬ್ರಹ್ಮವೇ. ಹಾಕೋದು ಬ್ರಹ್ಮವೇ, ಹಾಕೋನು ಬ್ರಹ್ಮವೇ, ಕೊನೆಗೆ ಪಡೆಯೋನು ಬ್ರಹ್ಮವೇ. ಆದ್ರಿಂದ ಇದ್ರ ಅರ್ಥ ಏನು ಅಂದ್ರೆ ಬ್ರಹ್ಮಜ್ಞಾನ ಉಂಟಾದ ಮೇಲೆ ಈ ಜಗತ್ತು ಮಾಯ ಆಗೋಗುತ್ತೆ, ಕಾಣಿಸೋದೇ ಇಲ್ಲ. ನಿಮ್ಗೆ ನಾವು ಇಲ್ಲ, ನೀವು ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಅದೊಂದು ವಿಶೇಷವಾದ ಸ್ಥಿತಿ, ಅದನ್ನ ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ. ಅಂತಹ ವಿಶೇಷವಾದ ಸ್ಥಿತಿ. ಅಲ್ಲ ಗುರುಜಿ, ಇದನ್ನ ಊಟಕ್ ಮುಂಚೆ ಹೇಳ್ತಾರಲ್ಲ, ಬ್ರಹ್ಮಾತ್ಮ ಬ್ರಹ್ಮ ಹವಿ ಬ್ರಹ್ಮಜ್ಞ ಬ್ರಾಹ್ಮಣ ಹುತಮ ಅನ್ನೋದನ್ನ ಊಟಕ್ ಮುಂಚೆ ಹೇಳ್ತಾರಲ್ಲ. ಊಟಕ್ ಮುಂಚೆ ಹೇಳ್ಬೇಕು ಅಂದ್ರೆ ನಾವು ಏನ್ ಅನ್ನ ತಿಂತಾ ಇರ್ತೀವೋ ಅದು ಬ್ರಹ್ಮವೇ. ಬ್ರಹ್ಮ, ನಾವು ಯಾರು ತಿಂತಾ ಇದೀವಲ್ಲ, ನಾವ್ಯಾರು? ಬ್ರಹ್ಮಾಸ್ಮಿ, ನಾನು ಬ್ರಹ್ಮವೇ, ನಾನು ತಿಂತಾ ಇರೋದು ಬ್ರಹ್ಮವೇ. ಒಳಗಡೆ ವೈಶ್ವರಾಗ್ನಿ ಇದೆಯಲ್ಲ, ಅಗ್ನಿ ಒಂದು, ಅಗ್ನಿಯೂ ಬ್ರಹ್ಮವೇ. ಕೊನೆಗೆ ಎಲ್ಲ ಸುಟ್ಟು ಬೂದಿ ಆದ್ಮೇಲೆ ನಮ್ಗೆ ಏನ್ ಸಿಗುತ್ತೆ ಅದು ಬ್ರಹ್ಮವೇ. ಅದರಿಂದ ಎಲ್ಲವೂ ಬ್ರಹ್ಮಮಯ ಅಂತ ಇದು ಅಲ್ಟಿಮೇಟ್ ಅದ್ವೈತ ವೇದಾಂತದಲ್ಲಿ ಪರಮೋಚ್ಚ ಜ್ಞಾನ ಆಯ್ತು. ಅದಕ್ಕೋಸ್ಕರ ಶಂಕರಾಚಾರ್ಯರು ಹೇಳಿದ್ರು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಇಲ್ಲಿರೋದೆಲ್ಲ ಬ್ರಹ್ಮವೇ, ಸಂಸಾರ ಅನ್ನೋದು ಇಲ್ವೇ ಇಲ್ಲ. ನಿಮ್ಮ ಭ್ರಮೆಯಿಂದ ನೀವು ಮಾಡ್ಕೊಂಡು ಒದ್ದಾಡ್ತಾ ಇದ್ದೀರಾ. ಭ್ರಮೆಯನ್ನ ಬಿಟ್ರೆ ಸಂಸಾರವೇ ಇಲ್ಲ. ಅದು ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ, ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಈಗ ಹಿಂದಿನ ಶ್ಲೋಕದಿಂದ ಈ ಭಗವಂತ, ಈ ಶ್ರೀಕೃಷ್ಣ ಯಜ್ಞಗಳ ವಿಷಯವಾಗಿ ಮಾತಾಡ್ತಾ ಇದ್ದಾನೆ. ಈ ಜಗತ್ತಿನಲ್ಲಿ ಎಷ್ಟೊಂದು ತರ ಯಜ್ಞಗಳಿದೆ. ಯಜ್ಞ ಅಂದ್ರೆ ಜ್ಞಾನಕ್ಕಾಗಿ ಮಾಡುವ ಕೆಲಸಗಳೆಲ್ಲವೂ ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಆಸೆಗಳನ್ನ ಪೂರೈಸ್ಕೊಳ್ಳೋದುವಾಗಿ ಮಾಡುವ ಕೆಲಸಗಳೆಲ್ಲವೂ ಕೂಡ ಸಂಸಾರ. ಆದ್ರೆ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು ಅಂತ ಮಾಡುವ ಎಲ್ಲ ಕೆಲಸಗಳು ಕೂಡ, ಕರ್ತವ್ಯಗಳು ಕೂಡ ಯಜ್ಞ ಆಗುತ್ತೆ. ಈ ತರದ ಅನೇಕ ಯಜ್ಞಗಳು ಈ ಜಗತ್ತಲ್ಲಿ ನಡೀತಾ ಇರುತ್ತೆ. ಅವುಗಳನ್ನ ಶ್ರೀಕೃಷ್ಣ ಒಂದೊಂದಾಗಿ ಈಗ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಹೋದ ಶ್ಲೋಕದಲ್ಲಿ ಹೇಳಿದ್ದು ಬ್ರಹ್ಮಯಜ್ಞ. ಆ ಬ್ರಹ್ಮಯಜ್ಞ ಅಂದ್ರೆ ಆತ್ಮಜ್ಞಾನವನ್ನು ಪಡೆದುಕೋಬೇಕು ಅಂತ ಯಾರು ಮಾಡ್ತಾ ಇರ್ತಾರಲ್ಲ, ಅದು ಬ್ರಹ್ಮಯಜ್ಞ. ಈಗ ಇನ್ನೊಂದು ಯಜ್ಞ ಇದೆ, ದೈವಂ ಏವ ಅಪರೇ ಯಜ್ಞಂ. ಕೆಲವರು ದೇವತೆಗಳನ್ನು ಕುರಿತು ಕರ್ಮಗಳನ್ನ ಮಾಡ್ತಾರೆ, ಅವರನ್ನ ಉಪಾಸನೆ ಮಾಡ್ತಾರೆ ಮತ್ತು ಪೂಜೆ ಮಾಡ್ತಾರೆ. ಯಾರು ಈ ದೇವತೆಗಳು? ಅಗ್ನಿ, ವರುಣ, ವಾಯು, ಯಮ, ಇವರುಗಳನ್ನ ಕುರಿತು ಉಪಾಸನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅವರು ಮಾಡುವ ಯಜ್ಞವನ್ನ ದೈವ ಯಜ್ಞ ಅಂತ ಕರೀತಾರೆ. ಈ ದೈವ ಯಜ್ಞವನ್ನ ಯಾರು ಮಾಡ್ತಾರೆ? ಕರ್ಮ ಫಲದ ಆಸೆಯಿಂದ ಕರ್ಮಿಗಳು ಮಾಡ್ತಾರೆ. ಇವಾಗ ನಾವು ಕರ್ಮಗಳನ್ನ ಮಾಡ್ತಾ ಇರ್ತೀವಿ, ಒಂದು ಕರ್ಮಕ್ಕೂ ಒಂದೊಂದು ಆಸೆ ಇಟ್ಕೊಂಡು ನನಗೆ ಹೀಗಾಗ್ಲಿ, ನನಗೆ ಹಾಗಾಗ್ಲಿ ಅಂತ ಮಾಡ್ತಾ ಇರ್ತೀವಲ್ಲ, ಇದು ದೈವ ಯಜ್ಞ. ಹಿಂದಿನ ಶ್ಲೋಕದಲ್ಲಿ ಆತ್ಮಜ್ಞಾನ ಒಂದೇ ಸಾಕು, ನನಗೆ ಇನ್ನೇನೂ ಬೇಡ ಅಂತ ಮಾಡ್ತಾ ಇರ್ತಕ್ಕಂಥದ್ದು ಅದು ಬ್ರಹ್ಮಯಜ್ಞ. ಇದು ದೈವ ಯಜ್ಞ. ದೈವಂ ಏವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ, ಬ್ರಹ್ಮಾಜ್ಞಾವ ಅಪರೇ ಯಜ್ಞಂ. ಇನ್ನು ಕೆಲವರು ಬ್ರಹ್ಮಯಜ್ಞವನ್ನ ಮಾಡ್ತಾ ಇರ್ತಾರೆ. ಯಜ್ಞೈನೇವೋಪಿ
ಅಪಜುಹ್ವತಿ, ಆತ್ಮವನ್ನೇ ಯಜ್ಞದಲ್ಲಿ ಹಾಕ್ತಾರೆ, ಅಂದ್ರೆ ತಮ್ಮ ಆತ್ಮವನ್ನ ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ 2 ಯಜ್ಞಗಳು ಬಂದಿದೆ. ಒಂದು ದೈವ ಯಜ್ಞ, ಯಾವುದು ಸಂಸಾರಿಗಳು ಮಾಡುವಂತಹ ಯಜ್ಞಗಳು. ಇವಾಗ ನಾವು ವಿಷ್ಣುವನ್ ಪೂಜೆ ಮಾಡ್ತೀವಿ, ಶಿವನ್ ಪೂಜೆ ಮಾಡ್ತೀವಿ, ವ್ರತಗಳು ಮಾಡ್ತೀವಿ, ಕೇಳ್ಕೋತೀವಿ, ಆಮೇಲೆ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಿ ಹೋಮಗಳನ್ನ ಮಾಡ್ತೀವಿ, ಹವನಗಳನ್ನ ಮಾಡ್ತೀವಿ. ಇವೆಲ್ಲ ದೈವ ಯಜ್ಞಗಳು. ಇವುಗಳಿಗೆಲ್ಲ ಫಲಗಳು ಸಿಗುತ್ತೆ. ಆ ಫಲಗಳು ಯಾವುದು? ನಮ್ಮ ಸಂಸಾರದಲ್ಲಿ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಆದರೆ ಇದು ನಮ್ಮನ್ನ ತಿರ್ಗಾ ಬಂಧನದಲ್ಲೇ ಸಿಕ್ಸುತ್ತೆ, ಅದು ಅದೇ ಬಂಧನದಲ್ಲೇ ಹೇಳ್ಬೇಕಾಗಿತ್ತು. ಸಿಗಿಸುತ್ತೆ. ಎಸ್ ಎಸ್. ಆದರೆ ಬ್ರಹ್ಮವನ್ನೇ ಕುರಿತು ಯಜ್ಞವನ್ನ ಮಾಡಿ ಆತ್ಮಜ್ಞಾನಕ್ಕಾಗಿ ಹೋರಾಡೋನಿಗೆ ಮುಕ್ತಿ ಸಿಗುತ್ತೆ. ಇದು 2 ಯಜ್ಞ ಆಯ್ತು. ಅಲ್ಲ ಇಲ್ಲಿ ಗುರೂಜಿ, ಶ್ರೋತ್ರ ಒಂದ್ ನಿಮಿಷ. ಇದು ದೈವಮೇವಾಪರೇ ಯಜ್ಞಂ ಹಾ, ಇದು ಈ ಕರ್ಮಫಲದ ಆಸೆಯಿಂದ ಕರ್ಮಗಳ ದೈವಯಜ್ಞ ಆತ್ಮಜ್ಞಾನ ಸಂಪಾದನೆಗೆ ಅಂತ ಹೇಳಿದ್ರಲ್ಲ, ದೈವಯಜ್ಞ ಆತ್ಮಜ್ಞಾನ ಸಂಪಾದನೆ ಮಾಡ್ಕೊಂಡು ಬ್ರಹ್ಮಯಜ್ಞ ಅಂತ ಹೇಳ್ತಾರೆ. ನಾವು ಈ ದೈವಯಜ್ಞ ಮಾಡ್ದಲೇನೆ ಬ್ರಹ್ಮಜ್ಞಾನಕ್ಕೋಸ್ಕರ ನಾವು ಯಜ್ಞಗಳನ್ನ ಮಾಡಿದಾಗ ಇವನು ನಮ್ಮ ಆಸೆಗಳನ್ನು ಕೂಡ ಅವಶ್ಯವೇ ನಡ್ಕೊಂಡು ಹೋಗುತ್ತೋ ಅಲ್ವಾ? ಈಗ ನಮ್ಮ ಫಿಸಿಕ್ಸ್ ಅಲ್ಲಿ ಹೇಳ್ತಾರೆ, ಅಲ್ಲಿ ನೀರಿರೋ ಕಡೆ ಗಾಳಿ ಇರಲ್ಲ, ಗಾಳಿ ಇರೋ ಕಡೆ ನೀರಿರಲ್ಲ. ಹಾಗೆ ಎಲ್ಲಿ ಆತ್ಮಜ್ಞಾನ ಇದೆಯೋ ಅಲ್ಲಿ ಕರ್ಮಫಲದ ಆಸೆನೇ ಇರಲ್ಲ. ಕರ್ಮಫಲದ ಆಸೆ ಇಲ್ಲ ಅಂತ ಮಾಡಿದಾಗ ಇಲ್ಲಿ ಆದ್ರೆ ಸಂಸಾರದಲ್ಲಿದ್ದಾಗ ಒಂದಷ್ಟು ನಡಿಬೇಕಲ್ಲ. ಅಲ್ಲ, ನಿಮ್ಗೆ ಆತ್ಮಜ್ಞಾನವೇ ಬೇಕು ಅಂತ ಅನ್ಸೋ ತನಕನೂ ಕರ್ಮಫಲದ ಆಸೆಯಿಂದ ದೈವಜ್ಞಾನ ಮಾಡ್ತಾನೆ ಇರ್ತೀವಿ, ಮಾಡ್ತಾನೆ ಇರ್ಬೇಕು. ಯಾವಾಗ ಮುಮುಕ್ಷತ್ವ ಅಂದ್ರೆ ಮೋಕ್ಷವೇ ಬೇಕು ಅಂತ ತೀವ್ರವಾಗಿ ನಮ್ಮಲ್ಲಿ ಬಯಕೆ ಬರುತ್ತೆ, ಅವತ್ತು ಈ ಕರ್ಮಯಜ್ಞಗಳೆಲ್ಲ ನಿಂತೋಗುತ್ತೆ. ಇವಾಗ ನಮಗೆ ಸಂಸಾರವು ನಡೀತಾ ಇರ್ಲಿ, ಆ ಕಡೆ ಮೋಕ್ಷಕ್ಕೂ ಟ್ರೈ ಮಾಡ್ತಾ ಇರೋಣ ಅಂತ ಈ ತರ ನಮ್ಮ ಮನೋಭಾವನೆಯಿಂದ 2 ದೋಣಿಯಲ್ಲಿ ಕಾಲಿಟ್ಕೊಂಡಿರ್ತೀವಿ. ಒಂದು ದಿನ ವೈರಾಗ್ಯ ಪ್ರಾಪ್ತಿ ಆಗುತ್ತೆ, ಈ ಜಗತ್ತಲ್ಲಿ ಶೂನ್ಯ ಏನೂ ಇಲ್ಲಪ್ಪ ಅಂತ ಅಂದಾಗ ಆ ಕಡೆ ಮೋಕ್ಷವೇ ಬೇಕು ಅಂತ ತೀವ್ರವಾಗಿ ನಮ್ಮಲ್ಲಿ ಬಯಕೆ ಉಂಟಾಗುತ್ತಲ್ಲ, ಅವಾಗ ದೈವ ಯಜ್ಞಗಳೆಲ್ಲ ನಿಲ್ಲಿಸ್ಬೇಕು. ಓಕೆ. ಅವಾಗ ಕೇವಲ ಆತ್ಮಜ್ಞಾನಕ್ಕಾಗಿ ಮಾತ್ರ ಜೀವನ ನಡೆಸ್ತೀವಿ. ಆ ತೀವ್ರತೆ ಬರಬೇಕು, ಬರುತ್ತೆ. ಆದ್ರೆ ಇದ್ದಕ್ಕಿದಾಗೆ ಬರಲ್ಲ. ಎರಡೂನು ನೀವು ಹೇಳಿದಾಗೆ ಎರಡೂ ನಡ್ಸ್ಕೊಂಡು ಹೋಗ್ತಾ ಇರೋದು, ಒಂದು ಕಮ್ಮಿ ಆಗ್ತಾ ಇರ್ಬೇಕು, ಒಂದು ಜಾಸ್ತಿ ಆಗ್ತಾ ಇರ್ಬೇಕು. ಕೊನೆಗೆ ಒಂದು ದಿನ ಇದು ಪೂರ್ತಿ ನಿಂತೋಗುತ್ತೆ, ಬರೀ ಅದೇ ಉಳ್ಕೊಳ್ಳುತ್ತೆ. ಅದು ಈ ಜನ್ಮಕ್ಕಾಗ್ಬೋದು, ಮುಂದಿನ ಜನ್ಮಕ್ಕಾದ್ರೂ ಆಗ್ಬೋದು. ಜನ್ಮ ಹೋಗ್ತಾನೆ, ನಮ್ಗೇನ್ ಜನ್ಮ ಇಲ್ಲಿವೆಲ್ಲ. ನಾವು ಓಡಾಡ್ತೇವೆ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಶರೀರದಲ್ಲಿ ಮಾಡ್ತೀವಿ, ನಾಳೆ ಇನ್ನೊಂದ್ ಶರೀರದಲ್ಲಿ ಮಾಡ್ತೀವಿ, ನಾಳೆ ಇನ್ನೊಂದ್ ಶರೀರದಲ್ಲಿ ಮಾಡ್ತೀವಿ. ಕೆಲಸ ಅಂತೂ ನಿಲ್ಲಲ್ಲ ನಮ್ಗೆ. ಈ ಕೆಲಸ ಏನೋ ನಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಜನ್ಮದಲ್ಲಿ 50% ಕರ್ಮ, 50% ಜ್ಞಾನ. ಮುಂದಿನ ಜನ್ಮದಲ್ಲಿ ಹೀಗೆ ಸಾಧನೆ ಮಾಡ್ತಾ ಇದ್ರೆ 75% ಜ್ಞಾನ, 25% ಕರ್ಮ. ಕೊನೆಗೆ 100ಕ್ಕೆ 100 ಆದಾಗ ಅವರೇ ಬಾಲ ಸನ್ಯಾಸಿಗಳು ಅಂತ ಶಂಕರಾಚಾರ್ಯ ಹೇಳ್ತಾರೆ. ಅವ್ರು ಹುಟ್ಟಿದ ತಕ್ಷಣನೇ ವೈರಾಗ್ಯ ಬಂದ್ಬಿಡುತ್ತೆ. ಹುಟ್ಟಿದ ತಕ್ಷಣ ವೈರಾಗ್ಯ, ಕರೆಕ್ಟ್. ಅವರು ಒಂದೇ ಸರಿ ಸನ್ಯಾಸ ಕೊಟ್ಟೋಗ್ತಾರೆ. ಕ್ರಮ ಸನ್ಯಾಸ ಅಂದ್ರೆ ಬ್ರಹ್ಮಚರ್ಯ ಮಾಡಿ, ಆಮೇಲೆ ಗೃಹಸ್ಥಾಶ್ರಮ ಸ್ವೀಕರಿಸಿ, ಆಮೇಲೆ ಕಾಡಿಗೆ ಹೋಗಿ ವಾನಪ್ರಸ್ಥಾಶ್ರಮ ಸ್ವೀಕರಿಸಿ, ಅಲ್ಲಿಂದ ಆದಿಗೆ ಸನ್ಯಾಸಿ ಆಗೋದು. ಈ ಜನ್ಮ ಜನ್ಮಾಂತರಗಳಲ್ಲಿ ಪರಿಶುದ್ಧರಾಗೋಗಿರೋರಿಗೆ ಹುಟ್ಟಿದ ತಕ್ಷಣನೇ ಜ್ಞಾನ ಬೇಕಪ್ಪ, ನನ್ಗೆ ಇನ್ನೂ ಬೇಡ ಅಂತ ವೈರಾಗ್ಯ ಬಂದೇ ಬಿಡುತ್ತೆ. ಅವರೇ ಮಹಾತ್ಮರು ಅಂತ ಹೇಳೋದು. ಸರಿ. ಶ್ರೋತ್ರ ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಅಂದ್ರೆ ಇಲ್ಲಿ ಸತ್ಯಂ ಜ್ಞಾನಂ ಅನಂತಂ ಅಂತ ಪ್ರಸಿದ್ಧವಾಗಿದೆಯಲ್ಲ ಪರಬ್ರಹ್ಮ, ಅದರಲ್ಲಿ ನಮ್ಮ ಆತ್ಮವನ್ನ ಅರ್ಪಿಸ್ತೀವಿ. ಅಂದ್ರೆ ನಮ್ಮ ಆತ್ಮವನ್ನ ಅದರಲ್ಲಿ ಸೇರಿಸ್ಬಿಟ್ರೆ ನಾವೇ ಬ್ರಹ್ಮವಾಗೋಗ್ತೀವಿ. ಅಹಂ ಬ್ರಹ್ಮಾಸ್ಮಿ ಆಗುತ್ತೆ. ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಬ್ರಹ್ಮಯಜ್ಞ, ದೈವಜ್ಞ ಅದು ಆಗದೆ ಇರೋನು ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಸಂಯಮಾಗ್ನಿಷು ಜುಹ್ವತಿ. ಇವನ್ನ ಮಾತಾಡ್ತಾ ಇದ್ವಲ್ಲ, ವಾಕ್ ಶುದ್ಧಿಯನ್ನ ಮಾಡ್ಕೊಳ್ಳೋದು,
ಸಂಯಮವನ್ನ ಮಾಡ್ಕೊಳ್ಳೋದು. ಹೀಗೆ ಇನ್ನ ಸ್ವಲ್ಪ ಕೆಳಗಡೆ ಇರೋರು ಯಾವ ಪ್ರಯತ್ನ ಮಾಡ್ತಾ ಇರ್ತಾರೆ, ಕಣ್ಣು ಕಿವಿ ಮುಂತಾದ ಜ್ಞಾನೇಂದ್ರಿಯಗಳನ್ನು ಸಂಯಮವೆಂಬ ಅಗ್ನಿಯಲ್ಲಿ ಹೋಮ ಮಾಡ್ತಾ ಇರ್ತಾರೆ. ಅಂದ್ರೆ ಪರಿಶುದ್ಧಿ ಮಾಡ್ಕೋತಾ ಇರ್ತಾರೆ. ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ನೋಡ್ಬೇಕು, ಒಳ್ಳೆಯದನ್ನೇ ಮಾತಾಡ್ಬೇಕು. ಕೈಕಾಲುಗಳಿರೋದು ದಾನ ಧರ್ಮ ಮಾಡೋದಕ್ಕೆ, ಹೊಡೆಯಕ್ ಬಡಿಯಕ್ಕಲ್ಲ. ಈ ರೀತಿ ಎಲ್ಲ ತಿಳ್ಕೊಂಡು ನಮ್ಮ ಇಂದ್ರಿಯಗಳನ್ನ ಸಂಯಮ ಮಾಡಿಟ್ಕೋತಾ ಇರ್ತೀವಲ್ಲ, ಇದು ಒಂದು ಯಜ್ಞಾನೇ. ಶ್ರೋತ್ರಾದೀನಿ ಅನ್ಯೈ ಸಂಯಮಾಗ್ನಿಷು ಜುಹ್ವತಿ. ಇವರು ಈ ಇಂದ್ರಿಯಗಳನ್ನ ಸಂಯಮದಲ್ಲಿಟ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಇವರು ಯೋಗಿಗಳೇ, ಎಲ್ಲರೂ ಯೋಗಿಗಳೇ. ಒಂದೊಂದು ಸ್ಟೇಜು. ಒಬ್ರು LKG, ಒಬ್ರು UKG, ಒಬ್ರು ಫಸ್ಟ್ ಸ್ಟ್ಯಾಂಡರ್ಡ್, ಒಬ್ರು PhD ತನಕ ಎಲ್ಲರೂ ಇರ್ತಾರೆ ಅಧ್ಯಾತ್ಮದಲ್ಲಿ. ಆದ್ರಿಂದ ಕೆಲವರು ಹಾಗೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಶಬ್ದಾದೀನ್ ವಿಷಯಾನ್ ಅನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಶಬ್ದವೇ ಮುಂತಾದ ಇಂದ್ರಿಯ ವಿಷಯಗಳನ್ನು ಕೆಲವು ಯೋಗಿಗಳು ಇಂದ್ರಿಯಾಗ್ನಿಷು, ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಇದರರ್ಥ ಹೇಗೆ ಅಂದ್ರೆ, ಇವಾಗ ಕಣ್ಣಿನಿಂದ ನಾವು ಏನೋ ನೋಡ್ತಾ ಇರ್ತೀವಿ, ಒಂದು ದೃಶ್ಯ ಕಾಣಿಸ್ತಾ ಇದೆ. ಆ ದೃಶ್ಯವನ್ನ ಯೋಗಿಗಳು ನೋಡಕ್ ಹೋಗಲ್ಲ, ಅದನ್ನ ಕಣ್ಣಲ್ಲೇ ಇದು ಏನೋ ಲೀನ ಮಾಡ್ಬಿಡ್ತಾರೆ. ಕಣ್ಣಲ್ಲಿ ನೋಡಿದ ದೃಶ್ಯಗಳು ಕಣ್ಣಲ್ಲೇ ಕರ್ಗೋಗ್ಬಿಡುತ್ತೆ, ನಮ್ ತನಕ ಬರೋದೇ ಇಲ್ಲ. ಜೀವಾತ್ಮನ ಒಳಗಿದೀವಲ್ಲ, ನಮ್ ಅಂದ್ರೆ ಕಣ್ಣಲ್ಲೇ ಲೀನ ಮಾಡೋದು ಅಂದ್ರೆ ಅಲ್ಲಿ ನೋಡಿದ ಅಲ್ಲಿ ಮರ್ತು ಬಿಡೋದು ಅಂತ. ಅಲ್ಲ, ಇವೆಲ್ಲ ಸ್ವಲ್ಪ ಕಷ್ಟದ ವಿಷಯಗಳೇ. ಇವಾಗ ಶಬ್ದಗಳು ಕೇಳಿಸ್ತಾ ಇದೆ, ನಾವು ಕೇಳಿಸ್ಕೋಬಾರ್ದು. ಅದನ್ನ ಬಿಟ್ಬಿಟ್ರೆ ಆ ಶಬ್ದಗಳು ಎಲ್ಲಿಂದ ಹುಟ್ಟಿರುತ್ತಲ್ಲ ಅಲ್ಲೇ ಕರ್ಗೋಗ್ಬಿಡುತ್ತೆ. ಇದು ಸಂಯಮ ಅಂತ. ಇವಾಗ ನಾಲ್ಗೆ ಮೇಲೆ ಏನೋ ಒಂದು ಐಸ್ ಕ್ರೀಮ್ ಇಡ್ತೀವಿ, ರುಚಿ ಬಂತು, ಆ ರುಚಿನ ನಾಲ್ಗೆಲೆ ಬಿಟ್ಬಿಡ್ಬೇಕು, ನಾವ್ ಅನುಭವಿಸಕ್ ಹೋಗ್ಬಾರ್ದು. ಆಯಾ ಇಂದ್ರಿಯಗಳ ವಿಷಯಗಳು ಅಲ್ಲಲ್ಲೇ ಕರ್ಗೋಗ್ತಾ ಇರುತ್ತೆ, ಅಲ್ಲಲ್ಲೇ ಹೋಮ ಮಾಡ್ಬೇಕು ಅಂತ ಇದರ ಅರ್ಥ. ಒಟ್ಟಿನಲ್ಲಿ ಏನು, ಇಂದ್ರಿಯ ನಿಗ್ರಹ, ಇಂದ್ರಿಯಗಳನ್ನ ನಿಗ್ರಹ ಮಾಡ್ಬೇಕು, ಇದು ಯಮ. ನಿಯಮ ಅಂದ್ರೆ ಆಯಾ ವಿಷಯಗಳನ್ನ ಅಲ್ಲಲ್ಲಿ ಇವಾಗ ಹೇಳ್ತೀವಲ್ಲ, ಮಾಮೂಲಿ ಡೈಲಾಗ್ಸ್ ಹೇಳ್ತಾ ಇರ್ತೀವಲ್ಲ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡಿ, ಯಾಕೆ ಸುಮ್ನೆ ತಲೆ ಕೆಡಿಸ್ಕೋತೀರ. ಅರ್ಥ, ಕಿವಿಲ್ ಒಂದ್ ವಿಷಯ ಕಿವಿಲೇ ಹೊಟ್ಟೋಗ್ಲಿ, ನಾವ್ ಅದನ್ನ ಕೇಳಿಸ್ಕೊಳ್ಳೋದೇ ಬೇಡ. ಕಣ್ಣಲ್ಲಿ ನೋಡಿದ್ದು ಕಣ್ಣಲ್ಲೇ ಹೊಟ್ಟೋಗ್ಲಿ, ನಾವ್ ಅದನ್ನ ನೋಡೋದು ಬೇಡ. ಮೂಗಲ್ ಬಂದ ವಾಸನೆ ಮೂಗಲ್ಲೇ ಹೊಟ್ಟೋಗ್ಲಿ, ನಾವ್ ಅದನ್ನ ಅನುಭವಿಸೋದೇ ಬೇಡ. ಅಂದ್ರೆ ಇಂದ್ರಿಯ ವಿಷಯಗಳನ್ನ ಅನುಭವಿಸದೆ ಅವು ಯಾವ್ಯಾವ ಇಂದ್ರಿಯಗಳಿಂದ ಬರುತ್ತೋ ಅಲ್ಲಲ್ಲೇ ಕರಗಿಸ್ಬಿಡೋದು, ಅಲ್ಲಲ್ಲೇ ಬಿಟ್ಬಿಡೋದು. ಆದ್ರಿಂದ ಇದು ಇಂದ್ರಿಯ ನಿಗ್ರಹ ಅನ್ನುವ ಒಂದು ಯಜ್ಞ. ಇದನ್ನು ಕೂಡ ತಪಸ್ವಿಗಳು, ಇವಾಗ ನಿನ್ನೆ ಮಾತಾಡ್ತಾ ಇದ್ವಲ್ಲ, ವಾನಪ್ರಸ್ಥಕ್ಕೆ ಯಾತಕ್ಕೆ ಹೋಗೋದು, ಈ ಯಜ್ಞವನ್ನು ಮಾಡೋದಕ್ಕೆ ಹೋಗೋದು. ಈ ಯಜ್ಞಗಳು ಮನೆಯಲ್ಲಿ ಕೂತ್ಕೊಂಡಿದ್ದಾಗ, ಸಂಸಾರದಲ್ಲಿ ಕೂತಾಗ ಅಡ್ಡ ಅಡಚಣೆಗಳು ಜಾಸ್ತಿ. ಹಾಗಂತ ಕಾಡಲ್ಲಿ ನಿಶ್ಶಬ್ದವಾಗಿರುತ್ತೆ ಅಂತ ಅಲ್ಲಿ ಹೋಗಿ ಕೂತ್ಕೊಂಡು ಈ ಕೆಲಸಗಳೆಲ್ಲ, ಸಾಧನೆಗಳನ್ನೆಲ್ಲ ಮಾಡ್ತಾ ಇರೋದು. ಇವಾಗ ಕಠಿಣವಾದ ಸಾಧಕರು ಅಂತ ಇವಾಗ ಕುಂಭಮೇಳದಲ್ಲಿ 100 ಜನ ಕಾಣಿಸ್ಕೋತಾರಲ್ಲ, ಲಕ್ಷಾಂತರ ಜನ ಸಾಧುಗಳು, ಇವ್ರು ಏನ್ ಮಾಡ್ತಾ ಇರ್ತಾರೆ, ಇದೇ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಒಬ್ಬ ಕಣ್ಣೇ ಮುಚ್ಕೊಳ್ಳಲ್ಲ, ನೋಡ್ತಾನೇ ಇರ್ತಾನೆ. ಅದೆಷ್ಟಾದ್ರೂ ನೋಡ್ಲಿ, ನಾನ್ ನೋಡಲ್ಲ, ಅದು ನೋಡ್ಕೊಂಡು ಅಲ್ಲಲ್ಲೇ ಕರ್ಗೋಗ್ಲಿ ಅಂತ ಆ ಸಾಧನೆ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಊಟವನ್ನೇ ಮಾಡ್ದಿರ ವರ್ಷಾನ್ಗಟ್ಲೆ ಕೂತಿರ್ತಾನೆ. ಹೀಗೆಲ್ಲ ಕಠಿಣವಾದ ತಪಸ್ಸುಗಳನ್ನ ಮಾಡ್ತಾ ಇರ್ತಾರಲ್ಲ, ಅವರು ಇದೇ ರೀತಿಯಲ್ಲೇ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಇದರ ಭಾವನೆ ಏನು ಅಂದ್ರೆ, ಇಂದ್ರಿಯಗಳನ್ನ ನಿಗ್ರಹ ಮಾಡೋದು. ಶಬ್ದಾದೀನ್ ಅನ್ಯಾನ್ಯ ಇಂದ್ರಿಯಾಗ್ನಿಷು ಜುಹ್ವತಿ ಅಂತ ಹೇಳ್ತೀವಿ. ಇನ್ನು ಕೆಲವರು ಏನ್ ಮಾಡ್ತಾರೆ, ಶಾಸ್ತ್ರ ಸಮ್ಮತವಾದ ವಿಷಯಗಳನ್ನು ಗ್ರಹಿಸುವುದನ್ನೇ ಯಜ್ಞ ಅಂತ ಕೆಲವರು ಬಯಸ್ಕೋತಾರೆ. ಅಂದ್ರೆ ಮಹಾಭಾರತ ಕೇಳೋದು, ರಾಮಾಯಣ ಕೇಳೋದು, ಪ್ರವಚನಗಳನ್ನ ಕೇಳೋದು, ಒಳ್ಳೆಯ ವಿಚಾರಗಳನ್ನ ಕೇಳೋದು, ಇದು ಒಂದು ಯಜ್ಞ. ಅವರು ತಮ್ಮ ಶುದ್ಧಿಯನ್ನ ಹೇಗ್ ಮಾಡ್ಕೋತಾ ಇರ್ತಾರೆ, ಸತ್ಸಂಗದಿಂದ ಮಾಡ್ಕೋತಾ ಇರ್ತಾರೆ. ಸತ್ಸಂಗದಲ್ಲಿ ಭಾಗವಹಿಸೋದು ಒಂದು ಯಜ್ಞ. ಇದು ಕೆಲವರು ಈ ರೀತಿ ಮಾಡ್ತಾ ಇರ್ತಾರೆ. ಯಾರಿಗೆ ಈ ಸಂಯಮ ಅನ್ನೋದು ಬಹಳ ಕಷ್ಟ ಆಗಿರುತ್ತಲ್ಲ, ಸಂಯಮಾಗ್ನಿಷು ಜುಹ್ವತಿ, ಅದನ್ನ ಮಾಡಕ್ ಆಗದೆ ಇರೋರು ಸತ್ಸಂಗದಲ್ಲಾದ್ರೂ ಇರೋಣಪ್ಪ, ಇವತ್ತಲ್ಲ ನಾಳೆ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ಅಲ್ಲಿಗೆ ಹೋಗ್ತೀವಿ ಅಂತ ಮೇಲಕ್ಕೆ ಹೋಗೋ ಒಂದು ಕ್ರಮ ಇದೆ. ನಿಧಾನವಾಗಿ ಸಾಧನಾ ಕ್ರಮದಲ್ಲಿ ಮೇಲಕ್ಕೆ ಹೋಗ್ತಾ ಇರೋದು, ಇದು ಕೂಡ
ಇದೆ. ಓಕೆ. ಸರ್ವಾಣೀಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮಸಂಯಮಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೇ. ಇನ್ನು ಕೆಲವರು ಏನ್ ಮಾಡ್ತಾ ಇರ್ತಾರೆ, ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚ ಅಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಅಂದ್ರೆ ಜ್ಞಾನೇಂದ್ರಿಯಗಳ ಮಾಡುವ ಕರ್ಮಗಳು, ನೋಡುವುದು, ಕೇಳುವುದು, ಮೂಸುವುದು, ರುಚಿ ನೋಡೋದು, ಇಂಥ ಕರ್ಮಗಳು. ಮತ್ತು ಪ್ರಾಣಕರ್ಮಾಣಿ ಚ, ಪ್ರಾಣಕರ್ಮಗಳು ಅಂದ್ರೆ ಕೈಕಾಲುಗಳಿಂದ ಮಾಡುವಂತಹ ಕರ್ಮಗಳು, ಕೈಗಳಿಂದಲೋ ಕಾಲುಗಳಿಂದಲೋ. ವಾಕ್, ಈ ವಾಕ್ ಅನ್ನೋದು ಕೂಡ ಕರ್ಮೇಂದ್ರಿಯ, ಅದು ಜ್ಞಾನೇಂದ್ರಿಯ ಅಲ್ಲ. 5 ಕರ್ಮೇಂದ್ರಿಯಗಳಿವೆ. ಅವುಗಳಲ್ಲಿ ಪಾಣಿ, ಪಾದ, ಉಪಸ್ಥ, ಮತ್ತು ಗುದ, ಇವು 5 ಕರ್ಮೇಂದ್ರಿಯಗಳು. ಇವುಗಳ ಮೂಲಕವಾಗಿ ಮಾಡುವಂತಹ ಕರ್ಮಗಳು. ಅವುಗಳನ್ನು ಮತ್ತು ಜ್ಞಾನೇಂದ್ರಿಯ ಮಾಡುವಂತಹ ಕರ್ಮಗಳನ್ನು ಆತ್ಮ ಸಂಯಮ ಯೋಗಾಗ್ನೌ ಅಂದ್ರೆ ಸಂಯಮವನ್ನ ಮಾಡ್ತಾರೆ. ಕೈಯಿಂದ ಏನ್ ಮಾಡ್ಬೇಕೋ ಅಷ್ಟೇ ಮಾಡ್ತಾರೆ, ಕೆಟ್ಟ ಕೆಲಸಗಳು ಮಾಡಲ್ಲ. ಕಾಲಿಂದ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ, ಕೆಟ್ಟ ಕೆಲಸಗಳು ಮಾಡಲ್ಲ. ಕಣ್ಣಿನಿಂದ ಕೆಟ್ಟದ್ದನ್ನು ನೋಡಲ್ಲ. ಹೀಗೆ ಟೋಟಲಿ ಸಂಯಮದಿಂದ ಬದುಕ್ತಾ ಇರ್ತಾರಲ್ಲ, ಅವರು ಕೂಡ ಯೋಗಿಗಳೇ. ಏನಕ್ಕೋಸ್ಕರ? ವಿವೇಕೆಂಬ ಅರಿವಿನಿಂದ ಬಲವಾಗಿ ಉರಿಯಂತೆ ಆಗಿರುವ ಜ್ಞಾನದೀಪಿತೆ, ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ಸಂಯಮವನ್ನ ಆಚರಿಸ್ತಾ ಇರ್ತಾರೆ. ಇವರು ಕೂಡ ಯೋಗಿಗಳು, ಋಷಿಗಳು, ಮುನಿಗಳು. ಸಂಸಾರದಲ್ಲಿ ಕಷ್ಟ ಅನ್ಕೊಂಡು ಹಿಮಾಲಯ ಪರ್ವತಗಳಿಗೆ ಹೋಗಿ, ಏನು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಲಕ್ಷಾಂತರ ಜನ ಇದ್ದಾರೆ ಹಿಮಾಲಯದಲ್ಲಿ. ಇವೆಲ್ಲ ಸಾಧನೆಗಳನ್ನ ಮಾಡ್ತಾರೆ.